ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಸಿಎಂ ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕುರಿತು ಯತೀಂದ್ರ ಅವರನ್ನೇ ಕೇಳಿ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೇಳಿಕೆ ಕೊಟ್ಟಿದ್ದು ಯತೀಂದ್ರ ಅವರು, ಹೀಗಾಗಿ ಯತೀಂದ್ರ ಅವರನ್ನೇ ಈ ಬಗ್ಗೆ ಕೇಳಿ ನೀವು ಅಂತ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ದಾರೆ. ಈ ಬಗ್ಗೆ ಮಾತನಾಡಬಾರದು ಅಂತ ಸಿಎಂ ಡಿಸಿಎಂ ಇಬ್ಬರೂ ಹೇಳಿದ್ದಾರೆ. ಆದರೂ ಕೂಡ ಮಾತನಾಡಿದ್ದಾರೆ. ಎಲ್ಲವನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಸಿಎಂ ಪುತ್ರ ಎಂಬ ಕಾರಣಕ್ಕೆ ಕ್ರಮ ಇಲ್ವಾ ಅನ್ನೋದಕ್ಕೆ ಒಂದು ಮಾರ್ಮಿಕ ಉತ್ತರ. ಯಾರು ಮಾತನಾಡ್ತಾರೋ ಅವರೇ ಅರ್ಥ ಮಾಡಿಕೊಳ್ಬೇಕು. ಪರೋಕ್ಷವಾಗಿ ಯತೀಂದ್ರಗೆ ಬುದ್ಧಿ ಹೇಳಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ. ಅವರು ಬರ್ತಾರಲ್ಲ ವಿಧಾನ ಪರಿಷತ್ ಸದಸ್ಯರಲ್ವಾ, ನೀವು ಅವ್ರನ್ನೇ ಕೇಳ್ಕೊಳ್ಳಿ. ಮಾಧ್ಯಮಗಳ ಮುಂದೆ ಯಾವ ರಾಜಕೀಯನೂ ಮಾತಾಡಬಾರದು ಅಂತೇಳಿ ಸ್ವತಃ CM DCM ಅವರೇ ಹೇಳಿದ್ದಾರೆ. ಅದರಿಂದ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಅದೆಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರು ನೋಡ್ಕೊಳ್ತಾರೆ ಬಿಡಿ. ಹೈಕಮಾಂಡ್ ಅಂತ ಹೇಳ್ತೀವಿ. ಇಲ್ಲಿ ಈ ತರ ಮಾತಾಡೋದ್ರಿಂದ ನಿಮ್ಮ ಸಿಎಂ ಆಗಲ್ವಾ? ಈಗ ಯಾಕೆ ಸುಮ್ಮನೆ ಯತೀಂದ್ರ ಅವರು ಬರ್ತಾರಲ್ಲ ವಿಧಾನ ಪರಿಷತ್ ಸದಸ್ಯರಲ್ವಾ, ನೀವು ಅವ್ರನ್ನೇ ಕೇಳ್ಕೊಳ್ಳಿ. ಮಾಧ್ಯಮಗಳ ಮುಂದೆ ಯಾವ ರಾಜಕೀಯನೂ ಮಾತಾಡಬಾರದು ಅಂತೇಳಿ ಸ್ವತಃ CM DCM ಅವರೇ ಹೇಳಿದ್ದಾರೆ. ಅದರಿಂದ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಅದೆಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರು ನೋಡ್ಕೊಳ್ತಾರೆ ಬಿಡಿ. ಹೈಕಮಾಂಡ್ ಅಂತ ಹೇಳ್ತೀವಿ. ಇಲ್ಲಿ ಈ ತರ ಮಾತಾಡೋದ್ರಿಂದ ನಿಮ್ಮ ಸಿಎಂ ಆಗಲ್ವಾ? ಈಗ ಯಾಕೆ ಸುಮ್ಮನೆ ಯತೀಂದ್ರ ಅವರು ಬರ್ತಾರಲ್ಲ ವಿಧಾನ ಪರಿಷತ್ ಸದಸ್ಯರಲ್ವಾ, ನೀವು ಅವ್ರನ್ನೇ ಕೇಳ್ಕೊಳ್ಳಿ.